ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸಡನ್ ಚೇಂಜ್ ಎನರ್ಜಿ ಯಾಕಿದೆ ಅಂತ ನೋಡೋದಾದರೆ, ತುಂಬ ಡಿಸಪಾಯಿಂಟೆಡ್ ಆಗಿತ್ತು. ಯಾಕೆಂದರೆ ಈ ಪರ್ಸನ್ ಹೀಗೆ ಮಾಡ್ತಾರೆ ಅಂತ ನೀವು ಯಾವತ್ತೂ ಹೋಪ್ ಮಾಡಿರಲಿಲ್ಲ. ಪಾಸ್ಟಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು ಅಥವಾ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡಿರ್ಬೋದು. ಈ ರೀತಿ ನೀವು ಯೋಚನೆ ಮಾಡಿರಲಿಲ್ಲ. ಹಾಗಾಗಿ ಇವರ ಎನರ್ಜಿಯಲ್ಲಿ ಒಂದು ಸಡನ್ ಚೇಂಜ್ ಬಂದಿರುವ ಹಾಗಿದೆ. ಹಾಗಾಗಿ ಮೊದಲ ಸಿಚುವೇಶನ್ ಆಗಿ ಇದೇ ಕಾಣಿಸ್ತಾ ಇದೆ. ಕನ್ಫ್ಯೂಷನ್ ಆ್ಯಂಡ್ ಟ್ರುತ್ ರಿವೀಲ್ ಎನರ್ಜಿ. ಈ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಅವರು ಸರಿಯಾಗಿ ನೋಡೋದಕ್ಕೆ, ಯೋಚನೆ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಈಗ ಅವರ ಕಣ್ಣಿನ ಮೇಲಿದ್ದ ಮುಸುಕು ಕಳಚೋ ಸಮಯ ಬಂದಿದೆ ಅನ್ನೋ ಎನರ್ಜಿ ಕೂಡ ಇದೆ. ಅವರು ಒಬ್ಬ ವ್ಯಕ್ತಿಯ ರಿಯಾಲಿಟಿಯನ್ನು, ಒಂದು ಸಿಚುವೇಶನ್ನ ರಿಯಾಲಿಟಿಯನ್ನು ಕ್ಲಿಯರ್ ಆಗಿ ನೋಡ್ತಾರೆ. ಅವರ ಮುಂದೆ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಬರುತ್ತೆ ಅಂತ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಎನರ್ಜಿ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಇರಬಹುದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ಪರ್ಸನ್ ಆಗಿರಬೇಕು ಅಂತ ಇಲ್ಲ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಒಂದು ಸಿಚುವೇಶನ್ ಆಗಿರಬಹುದು, ಅಥವಾ ಜಾಬ್ ಆಗಿರ್ಬೋದು, ಅವರ ಕೆರಿಯರ್ ಆಗಿರ್ಬೋದು, ಯಾವುದೋ ಒಂದು ಇರ್ಬೋದು, ಅಥವಾ ಒಬ್ಬ ಪರ್ಸನ್ ಕೂಡ ಆಗಿರ್ಬೋದು. ಸೊ ಈ ವ್ಯಕ್ತಿಯ ಎದುರಿಗೆ 2 ಆಪ್ಷನ್ಸ್ ಇದ್ದು, ಒಂದು ಕಡೆ ನೀವಿದ್ರಿ, ಇನ್ನೊಂದು ಕಡೆ ಅವರ ಫ್ಯಾಮಿಲಿ ಅಥವಾ ಈ ಥರ್ಡ್ ಪಾರ್ಟಿ ಅನ್ನೋದು ಇತ್ತು. ಕೊನೆಗೆ ಅವರು ಅವರ ಫ್ಯಾಮಿಲಿಯನ್ನೇ ಚೂಸ್ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಅವರ ಲೈಫ್ನಲ್ಲಿ ಮುಂದುವರಿಯೋದಕ್ಕೆ ನೋಡಿರ್ಬೋದು. ಆದರೆ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂದರೆ, ಅವ್ರಿಗೆ ಅನ್ನಿಸ್ತು ನಿಮಗಾಗಿ ಇಷ್ಟೊಂದು ಜನರ ಮನಸ್ಸಿಗೆ ನೋವು ಕೊಡೋದು ಸರಿಯಲ್ಲ ಅಂತ. ಕೆಲವೊಂದು ಸಲ ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಇರ್ಬೋದು. ಹಾಗಾಗಿ ಫ್ಯಾಮಿಲಿಗೆ ನೋವು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು. ಅವರ ಮೇಲೆ ಡಿಪೆಂಡ್ ಆಗಿರುವ ಜನರಿಗೆ ನೋವು ಕೊಡೋದಕ್ಕೆ ಆಗೋದಿಲ್ಲ, ಅವರ ರೆಸ್ಪಾನ್ಸಿಬಿಲಿಟಿಯಿಂದ ಓಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು. ಯಾಕೆಂದರೆ ಈ ವ್ಯಕ್ತಿ ಅವರ ಫ್ಯಾಮಿಲಿಯ ಕಡೆಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡ್ತಾ ಇದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿಯನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ. ಅದಕ್ಕಾಗಿ ಎಲ್ಲರನ್ನು ಹ್ಯಾಪಿ ಮಾಡುವ ಪ್ರಯತ್ನದಲ್ಲಿ ಕೊನೆಗೆ ನಿಮ್ಮನ್ನು ಸ್ಯಾಡ್ ಮಾಡಿ ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. ಸೊ ಆ ಎನರ್ಜಿ ಇದೆ ಸೆಲ್ಫಿಶ್ ಸ್ಯಾಕ್ರಿಫೈಸ್ ಎನರ್ಜಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಎಲ್ಲರನ್ನು ಹ್ಯಾಪಿ ಮಾಡುವ ಪ್ರಯತ್ನದಲ್ಲಿದ್ದರೆ ಅವರು ಅವರ ಹ್ಯಾಪಿನೆಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವರ ಮನಸ್ಸಿಗೆ ಏನು ಬೇಕು ಅನ್ನೋದನ್ನು ಗಮನಿಸೋದಿಲ್ಲ. ಅದಕ್ಕೆ ಈಗ ಈ ವ್ಯಕ್ತಿ ಈ ಸಿಚುವೇಶನ್ನಲ್ಲಿದ್ದಾರೆ. ಅವರು ತಾವೇ ಹ್ಯಾಪಿ ಇಲ್ಲ, ಮನಸ್ಸಿನ ಒಳಗಿನಿಂದ ಅವ್ರಿಗೆ ಹ್ಯಾಪಿನೆಸ್ ಇಲ್ಲ, ಖುಷಿ ಅನ್ನೋದು ಇಲ್ಲ. ಒಂದು ವೇಳೆ ಅವರು ಅವರ ಫ್ಯಾಮಿಲಿಗಾಗಿ ನಿಮ್ಮನ್ನು ಬಿಟ್ಟಿದ್ರು ಕೂಡ, ಅಥವಾ ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿದ್ರು ಕೂಡ, ಈಗ ಅವರಿಗೆ ಒಂದು ರಿಯಾಲಿಟಿ ಅನ್ನೋದು ಅರ್ಥ ಆಗ್ತಾ ಇದೆ. ಅವರು ದುಃಖದಲ್ಲಿದ್ದರೂ ಅವರ ಪರವಾಗಿ ಯಾರೂ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಅವರ ಪೇಯ್ನ್ ಅವರ ಹತ್ರ ಮಾತ್ರ ಇದೆ, ಬೇರೆಯವರಿಗೆ ಹಂಚೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ಅವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ಹತ್ರ ಅವರು ಎಲ್ಲವನ್ನೂ ಶೇರ್ ಮಾಡ್ತಾಯಿದ್ರು. ಅವರ ಪೇಯ್ನನ್ನು ನಿಮ್ಮ ಪೇಯ್ನ್ ಥರ ನೀವು ನೋಡ್ತಾ ಇದ್ರಿ, ಅವ್ರಿಗೆ ಸಪೋರ್ಟ್ ಆಗಿದ್ರಿ. ಅದೆಲ್ಲವೂ ಅವ್ರಿಗೆ ನೆನಪಾಗ್ತಾ ಇದೆ. ಈ ಸಿಚುವೇಶನ್ ನಿಮ್ಮ ಪಾರ್ಟ್ನರ್ಗೆ ತುಂಬ ಡಿಸಪಾಯಿಂಟಿಂಗ್ ಆಗಿರ್ಬೋದು. ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ಎಲ್ಲರನ್ನು ಹ್ಯಾಪಿ ಮಾಡುವ ಪ್ರಯತ್ನದಲ್ಲಿ ಕೊನೆಗೆ ನಾನು ಮಾತ್ರ ಸ್ಯಾಡ್ ಆಗಿದ್ದೀನಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನೆಗೆಟಿವ್ ಎನರ್ಜಿ, ರಿಲೀಸ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಬಂದಿರ್ಬೋದು. ಅಂದರೆ ಓವರ್ ಥಿಂಕಿಂಗ್ ಮಾಡೋದು,
ಈ ರಿಲೇಷನ್ಶಿಪ್ ಸರಿಯಾಗುತ್ತೋ ಇಲ್ವೋ ಅನ್ನೋ ರೀತಿ ಥಿಂಕ್ ಮಾಡಬಹುದು. ಈ ರೀತಿಯೆಲ್ಲ ಆಗಿರ್ಬೋದು. ಆದರೆ ಈಗ ಆ ಎಫೆಕ್ಟ್ ನಿಧಾನವಾಗಿ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಈ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತಾ ಇದೆ. ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ವ್ಯಕ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅವರಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಆಗದೇ ಇರ್ಬೋದು. ಆದರೆ ಮುಂದಿನ ಟೈಮ್ನಲ್ಲಿ ತುಂಬ ಮೇಜರ್ ಚೇಂಜಸ್ ಆಗುವ ಚಾನ್ಸಸ್ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ ಆಗಿ ಚೇಂಜ್ ಆಗುವ ಎನರ್ಜಿ ಇದೆ. ಅಟ್ರ್ಯಾಕ್ಷನ್ ಎನರ್ಜಿ, ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ, ನೀವು ನಿಮ್ಮನ್ನು ಕ್ಯಾರಿ ಮಾಡುವ ರೀತಿ, ನಿಮ್ಮ ಲುಕ್ಸ್, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್, ಇದೆಲ್ಲವೂ ಈ ಪರ್ಸನನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಮುಂದಿನ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಅವರು ಸಂಪೂರ್ಣ ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುವ ಎನರ್ಜಿ ಇದೆ. ಈ ಪರ್ಸನ್ ಈಗ ಈ ಕನೆಕ್ಷನ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಶುರು ಮಾಡಿದ್ದಾರೆ. ಆ ಎನರ್ಜಿ ಇದೆ. ಡೆಸ್ಟಿನಿ ಆ್ಯಂಡ್ ಹ್ಯಾಪಿನೆಸ್ ಎನರ್ಜಿ ಪ್ರಕಾರ ನೀವು ಅವರ ಹ್ಯಾಪಿನೆಸ್ ಆಗಿರ್ಬೋದು. ಅವ್ರಿಗೆ ನಿಜವಾದ ಖುಷಿ ನೀವಾಗಿರ್ಬೋದು. ನೀವಿಲ್ಲದೆ ದೂರ ಇರೋದು, ನಿಮ್ಮಿಂದ ದೂರ ಇರೋದು ಅವರಿಗೆ ಊಹೆ ಮಾಡೋದಕ್ಕೂ ಆಗದೆ ಇರ್ಬೋದು. ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದಾಗ ಅಥವಾ ದೂರ ಆದಾಗ, ನಾನು ಇವರಿಂದ ದೂರ ಆಗಿ ಹ್ಯಾಪಿಯಾಗಿರ್ತೀನಿ ಅಥವಾ ಇವರ ಜಾಗಕ್ಕೆ ಬೇರೆ ಯಾರಾದರೂ ಬರ್ತಾರೆ ಅಂತ ಯೋಚನೆ ಮಾಡಿರಬಹುದು ಕೆಲವರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅವರಿಗೆ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗಲಿಲ್ಲ. ಇದೇ ವಿಷಯ ಈಗ ಅವರನ್ನು ಯೋಚನೆ ಮಾಡುವ ರೀತಿ ಮಾಡಿದೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ಇವತ್ತಾದರೂ ಇವರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನಿರ್ಧಾರ ಮಾಡಿದ ದಿನ ಕೂಡ ಪೂರ್ತಿ ದಿನ ನಿಮ್ಮನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಬರ್ತಾ ಇದೆ. ಡೇ ಡ್ರೀಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಒಂದು ವಿಷಯ ಕ್ಲಿಯರ್ ಆಗಿದೆ, ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಯಾಕೆ ಹೀಗಾಗ್ತಿದೆ ಅನ್ನೋದು ಮಾತ್ರ ಇನ್ನೂ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಡೀಪ್ ಸೋಲ್ ಕನೆಕ್ಷನ್ ಎನರ್ಜಿ, ಇದು ಬಹುಶಃ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದೇನೋ. ಅದಕ್ಕೆ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ಫೀಲಿಂಗಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಫ್ಯಾಮಿಲಿ ಪ್ರೆಷರ್ ಎನರ್ಜಿ, ಈ ವ್ಯಕ್ತಿಯ ಮೇಲೆ ಫ್ಯಾಮಿಲಿ ಪ್ರೆಷರ್ ತುಂಬ ಜಾಸ್ತಿ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರ್ಬೋದು. ಅಥವಾ ಯಾವುದೋ ಒಂದು ವಿಷಯಕ್ಕೆ ಫ್ಯಾಮಿಲಿಯ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಿರಬಹುದು. ಸೊ ಆ ವಿಷಯ ನಿಮಗೂ ಗೊತ್ತಾಗಿ ನಿಮಗೂ ಕೂಡ ಕೆಲವೊಂದು ಸಲ ಶಾಕ್ ಆಗಿರ್ಬೋದು. ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಪ್ರೆಷರ್ ಇವರ ಮೇಲೆ ತುಂಬ ಜಾಸ್ತಿ ಇರ್ಬೋದು. ಅದನ್ನು ಒಪ್ಕೊಳ್ಬೇಕಾದಂತಹ ಟೈಮ್ ಕೂಡ ಬಂದಿರ್ಬೋದು. ಈ ರೀತಿಯ ಸಿಚುವೇಶನ್ ಕೂಡ ಇದೆ. ಜಸ್ಟಿಸ್ ಎನರ್ಜಿ, ಬಟ್ ನಿಮಗೆ ಜಸ್ಟಿಸ್ ಅನ್ನೋದು ಕಾಣ್ತಾ ಇದೆ. ಫೇರ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಎನರ್ಜಿ ಇದೆ. ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ಮತ್ತೆ ಬರೋ ಎನರ್ಜಿ ಇದೆ. ಈ ವ್ಯಕ್ತಿ ಕೂಡ ಮನಸ್ಸಿನ ಒಳಗಡೆ ಇದನ್ನೇ ಫೀಲ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಫ್ಯಾಮಿಲಿ ಪ್ರೆಷರ್ಗಾಗಿ ಅವರು ಈ ರಿಲೇಷನ್ಶಿಪ್ಪಿಂದ ದೂರ ಉಳಿದಿದ್ರೆ ಅಥವಾ ರೆಸ್ಪಾನ್ಸಿಬಿಲಿಟಿ ಕಾರಣದಿಂದ, ಸಿಚುವೇಶನ್ ಕಾರಣದಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದರೆ ಅದು ಅವರಿಗೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇದೆ. ತುಂಬ ಗಿಲ್ಟ್ ಅನ್ನೋದು ಬರ್ತಾ ಇದೆ. ತುಂಬ ರಿಗ್ರೆಟ್ ಆಗ್ತಾ ಇದೆ. ಮನಸ್ಸಿನ ಒಳಗಡೆ ನಾನು ತುಂಬ ರಾಂಗ್ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಹೇಗೆ ನಾವು ತಪ್ಪು ಮಾಡೋ ಟೈಮ್ನಲ್ಲಿ ನಮ್ಮ ಇನ್ನರ್ ಫೀಲಿಂಗ್ಸ್ ನಮಗೆ ವಾರ್ನಿಂಗ್ ಕೊಡುತ್ತೋ ಅದೇ ರೀತಿಯ ಫೀಲಿಂಗ್ ಈಗ ಈ ವ್ಯಕ್ತಿಗೆ ಬರ್ತಾ ಇದೆ. ಸೊ ನಾನು ಈ ರಿಲೇಷನ್ಶಿಪ್ಗೆ ತಪ್ಪು ಮಾಡಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಗಿಲ್ಟ್ ಅವರನ್ನು ಬಿಡ್ತಾ ಇಲ್ಲ. ಫೇರ್ ಟ್ರೀಟ್ಮೆಂಟ್ ಎನರ್ಜಿ, ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಈ ರಿಲೇಷನ್ಶಿಪ್ಗಾಗಿ ಎಷ್ಟೋ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟೋ ಎಫರ್ಟ್ಸ್ ಹಾಕಿದ್ದೀರಾ, ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಆದರೂ ನಾನು ಇವ್ರ ಜೊತೆ ಈ ರೀತಿ ಬಿಹೇವ್ ಮಾಡಿದೆ. ಈಗ ಅವರಿಗೆ ನಿಮಗೆ ಜಸ್ಟಿಸ್ ಕೊಡಬೇಕು ಅನ್ನೋ ಫೀಲಿಂಗ್ ಇದೆ. ನಿಮಗೆ ಫೇರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮನಸ್ಸಾಗಿದೆ. ಫ್ಯಾಮಿಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ನಿಮ್ಮಿಬ್ಬರ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಬಾಂಡನ್ನು ಯಾರೂ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಅವರು ನಿಮ್ಮನ್ನು ಬಿಟ್ಟು, ಈ ರಿಲೇಷನ್ಶಿಪ್ಪನ್ನು ಬಿಟ್ಟು ಮುಂದೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಪ್ರೊಟೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದಿದ್ರೆ, ಏನಾದರೂ ಮೈಂಡ್ ಗೇಮ್ಸ್ ಆಡಿದರೆ, ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡಿದರೆ ಇನ್ನು ಮುಂದೆ ಅದು ವರ್ಕ್ ಆಗೋದಿಲ್ಲ. ಯಾಕೆಂದರೆ ಈ ರಿಲೇಷನ್ಶಿಪ್ ಮೇಲಿದ್ದ ನೆಗೆಟಿವ್ ಎನರ್ಜಿ ಈಗ ರಿಲೀಸ್ ಆಗ್ತಾ ಇದೆ. ಈ ಹೊಸ ಎನರ್ಜಿ ಜೊತೆಗೆ ಆ ನೆಗೆಟಿವ್ ಎಫೆಕ್ಟ್ ನಿಧಾನವಾಗಿ ಕಂಪ್ಲೀಟ್ ಆಗುವಂತಹ, ಕಡಿಮೆ ಆಗುವ ಎನರ್ಜಿ ಇದೆ. ಸೆಲ್ಫ್ ಹೀಲಿಂಗ್ ಎನರ್ಜಿ, ಈ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಬೇಕು. ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ವರ್ಕ್, ನಿಮ್ಮ ಜಾಬ್, ನಿಮ್ಮ ಕೆರಿಯರ್ ಇವುಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು. ನೀವು ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿದಷ್ಟು ಈ ರಿಲೇಷನ್ಶಿಪ್ಗೆ ಕೂಡ ಬೇಗ ಪಾಸಿಟಿವ್ ಡೈರೆಕ್ಷನ್ಗೆ ಮೂವ್ ಆಗುವ ಎನರ್ಜಿ ಇದೆ. ಯಾಕೆಂದರೆ ಈಗ ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಈ ರಿಲೇಷನ್ಶಿಪ್ಪಿಂದ ಸ್ವಲ್ಪ ಡಿಸ್ಟೆನ್ಸ್ ತಗೊಳ್ಬೇಕು. ಯಾಕೆಂದರೆ ನಿಮ್ಮ ಸಂಪೂರ್ಣ ಅಟೆನ್ಷನ್ ಆ ವ್ಯಕ್ತಿಯಿಂದ ದೂರ ಆಗಿ
ನಿಮ್ಮ ಪಾಸಿಟಿವ್ ಎನರ್ಜಿ ಕಡೆಗೆ ಶಿಫ್ಟ್ ಆದಾಗ ನಿಮ್ಮ ಒಳಗಿರುವ ನೀಡಿನೆಸ್, ಡೆಸ್ಪರೇಷನ್ ಇವೆಲ್ಲವೂ ಕಡಿಮೆ ಆಗುತ್ತೆ. ಆಮೇಲೆ ಮಾತ್ರ ಥಿಂಗ್ಸ್ ನಿಮ್ಮ ಫೇವರ್ನಲ್ಲಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈಗ ನಿಮ್ಮನ್ನು ನೀವೇ ಹೀಲ್ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ, ವಾಚ್ ಮಾಡಿ, ಹೇಗೆ ಎಲ್ಲ ನಿಧಾನವಾಗಿ ನಿಮ್ಮ ಫೇವರ್ಗೆ ಟರ್ನ್ ಆಗುತ್ತೆ ಅನ್ನೋದನ್ನು ನೋಡಿ. ಯಾಕೆಂದರೆ ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ, ಒಂದು ಆಫರ್ ಜೊತೆಗೆ ಬರ್ತಾ ಇದ್ದಾರೆ. ಆಫರ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆ ಒಂದು ಆಫರ್ ತೊಗೊಂಡು ಬರ್ತಾ ಇದ್ದಾರೆ. ಈಗ ಅವರ ಇಂಟೆನ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅವರೀಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು, ಸ್ಟೆಬಿಲಿಟಿಯನ್ನು ಕೊಡ್ಬೋದು. ಇಲ್ಲಿವರೆಗೆ ನಿಮಗೆ ತುಂಬ ಇನ್ಸೆಕ್ಯೂರಿಟಿ ಇದ್ದರೆ ನಾನು ನಿನ್ನ ಜೊತೆ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ ಸೆಕ್ಯೂರಿಟಿ ಫೀಲ್ ಕೂಡ ಕೊಡ್ಬೋದು. ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬಹುದು, ನಿಮ್ಮನ್ನು ಕಂಫರ್ಟ್ ಮಾಡಬಹುದು. ನಿಮ್ಮಿಂದ ದೂರ ಇದ್ದಾಗ ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಪೇಯ್ನಲ್ಲಿದ್ದರು ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಬೋದು. ನೀವೊಬ್ಬರೇ ಪೇಯ್ನಲ್ಲಿ ಇದ್ದೀರಾ ಅಂತ ಯೋಚನೆ ಮಾಡಬೇಡಿ, ಅವರೂ ಕೂಡ ಅಷ್ಟೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವರು ಕೂಡ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ರಿಲೇಷನ್ಶಿಪ್ ಸ್ಟ್ರಗಲ್ ಎನರ್ಜಿ. ಪ್ರತಿ ರಿಲೇಷನ್ಶಿಪ್ನಲ್ಲೂ ಕೂಡ ಒಂದು ಸಮಯ ಅಂತೂ ಬರುತ್ತೆ, ಆ ಟೈಮ್ನಲ್ಲಿ ರಿಲೇಷನ್ಶಿಪ್ ಕೂಡ ಸ್ಟ್ರಗಲ್ ಆಗುತ್ತೆ. ಹೇಗೆ ಕೆರಿಯರ್ನಲ್ಲಿ ಸ್ಟ್ರಗಲ್ ಬರುತ್ತೋ ಅದೇ ರೀತಿ ರಿಲೇಷನ್ಶಿಪ್ಪಲ್ಲೂ ಸ್ಟ್ರಗಲ್ ಪೀರಿಯಡ್ ಅನ್ನೋದು ಬಂದಿರುತ್ತೆ. ಇದು ಎಲ್ಲರ ಲೈಫ್ನಲ್ಲಿ ಆಗೋದೆ. ಈ ಸ್ಟ್ರಗಲ್ ಯಾಕೆ ಬರುತ್ತೆ ಅಂದರೆ ಅದು ನಿಮ್ಮ ಕನೆಕ್ಷನನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಬಾಂಡನ್ನು ಇನ್ನೂ ಡೀಪ್ ಮಾಡುತ್ತೆ. ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಈ ಫೇಸ್ ಬೇಕಾಗುತ್ತೆ. ಹಾಗಾಗಿ ಈಗ ಸಪ್ರೇಷನ್ ಇದ್ದರೂ ಕೂಡ ಇನ್ನೂ ರಿಯೂನಿಯನ್ ಆಗೋದಿಲ್ಲ ಅಂತ ಯೋಚನೆ ಮಾಡಬೇಡಿ. ಈ ಪರ್ಸನ್ ನಿಮ್ಮ ಹತ್ರ ಬರುವ ಎನರ್ಜಿ ಇದೆ. ಅವರು ಅನುಭವಿಸಿದ ಪೇಯ್ನ್, ಸ್ಟ್ರಗಲ್, ಫೀಲಿಂಗ್ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಕಮಿಟ್ಮೆಂಟ್ ಎನರ್ಜಿ. ಅದಾದಮೇಲೆ ಅವರು ನಿಮಗೆ ಒಂದು ಆಫರ್ ಕೊಡಬಹುದು. ಕಮಿಟ್ಮೆಂಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು. ಒಂದು ವೇಳೆ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಜಾಸ್ತಿ ಮಾತಾಡಬಹುದು. ಈ ಪರ್ಸನ್ ಈಗ ಅವರ ಮನಸ್ಸಿನಲ್ಲಿದ್ದ ಎಲ್ಲವನ್ನು ನಿಮ್ಮ ಮುಂದೆ ಕನ್ಫೆಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವೇಕ್ನಿಂಗ್ ಆ್ಯಂಡ್ ಸೋಲ್ ಕನೆಕ್ಷನ್ ಎನರ್ಜಿ. ಯಾಕೆಂದರೆ ಅವರೊಳಗಿನ ಅವೇರ್ನೆಸ್ ಈಗ ನಿಧಾನವಾಗಿ ವಾಪಸ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ ಸಾಮಾನ್ಯ ಕನೆಕ್ಷನ್ ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಈ ಬಾಂಡ್ ತುಂಬ ಡೀಪ್ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೆ ಈ ವಿಷಯಗಳ ಬಗ್ಗೆ ಅವರು ಹೆಚ್ಚು ಯೋಚನೆ ಮಾಡ್ತಾ ಇರಲಿಲ್ಲ, ಆದರೆ ಈಗ ಈ ತರಹದ ಡೀಪ್ ಕನೆಕ್ಷನ್ಸ್ ಬಗ್ಗೆ, ಅವುಗಳ ಜರ್ನಿ ಬಗ್ಗೆ, ಅವುಗಳ ಬಾಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗಾಗಿ ಬೆಟರ್ ಪರ್ಸನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಕನೆಕ್ಷನನ್ನು ಸಂಪೂರ್ಣ ಮನಸ್ಸಿಂದ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಎಫರ್ಟ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ರಿಯಲ್ ಫೀಲಿಂಗ್ಸ್ನಲ್ಲಿ ತುಂಬ ಯೋಚನೆಗಳು ಬರ್ತಾ ಇದೆ. ಈ ಕನೆಕ್ಷನನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಲಿವಿಂಗ್ ಎವ್ರಿಥಿಂಗ್ ಬಿಹೈಂಡ್ ಎನರ್ಜಿ. ಈ ಪರ್ಸನ್ ಎಲ್ಲವನ್ನು ಹಿಂದೆ ಬಿಟ್ಟು, ಅದು ಯಾವುದೇ ಸಿಚುವೇಶನ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರುವಂತಹ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲವನ್ನು ಹಿಂದೆ ಬಿಟ್ಟು ನಿಮ್ಮ ಕಡೆಗೆ ಬರುವ ಆಸೆ ಇಟ್ಕೊಂಡಿದ್ದಾರೆ. ಇಲ್ಲಿವರೆಗೆ ಅವರನ್ನು ಯಾವುದೋ ಒಂದು ಸಿಚುವೇಶನ್ ತಡೀತಾ ಇರಬಹುದು, ಯಾವುದೋ ಒಂದು ಪ್ರಾಬ್ಲಮ್, ಏನೋ ಒಂದು ವಿಷಯ ಅವರನ್ನು ತಡೀತಾ ಇರಬಹುದು. ಅವರು ನಿಮ್ಮಿಂದ ದೂರ ಆಗ್ತಾ ಇರ್ಬೋದು, ಮೂವ್ ಆನ್ ಆಗಿರಬಹುದು, ಅಥವಾ ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಎಮೋಷ್ನಲ್ ಆಗಿ ನಿಮ್ಮಿಂದ ದೂರ ಹೋಗುವ ಡಿಸಿಷನ್ ತಗೊಂಡಿರ್ಬೋದು. ಬಟ್ ಅದೆಲ್ಲವನ್ನು ಕಟ್ ಆಫ್ ಮಾಡಿ ನಿಮ್ಮ ಕಡೆಗೆ ಬರಬೇಕು ಅನ್ನೋ ನಿರ್ಧಾರ ಅವರೊಳಗೆ ಇದೆ. ನಿಮ್ಮ ಕನೆಕ್ಷನ್ ಪ್ರೊಟೆಕ್ಟೆಡ್ ಆಗಿ, ನೀವಿಬ್ಬರು ಕೂಡ ಪ್ರೊಟೆಕ್ಟೆಡ್ ಆಗಿದ್ದೀರಾ ಅನ್ನೋ ಎನರ್ಜಿ ಇದೆ. ಇವರನ್ನು ತಡೀತಾ ಇದ್ದ ಎಲ್ಲ ಸಿಚುವೇಶನನ್ನು ಹಿಂದೆ ಬಿಟ್ಟು ಅವರು ಮತ್ತೆ ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೇಜರ್ ಚೇಂಜ್ ಎನರ್ಜಿ. ಈ ಕನೆಕ್ಷನ್ ತುಂಬ ಟೈಮ್ನಿಂದ ಸ್ಟಕ್ ಆಗಿದೆ, ಅಥವಾ ಸ್ಟಕ್ ಆಗಿದ್ರೆ ಈಗ ಒಂದು ದೊಡ್ಡ ಚೇಂಜ್ ಬರುವ ಸಮಯ ಬಂದಿದೆ. ಇಲ್ಲಿವರೆಗೆ ಮೂಮೆಂಟ್ ಇರಲಿಲ್ಲ, ಆ್ಯಕ್ಷನ್ ಇರಲಿಲ್ಲ, ಯಾವ ಪ್ರೋಗ್ರೆಸ್ ಕೂಡ ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ಅದು ಕಂಪ್ಲೀಟಾಗಿ ಚೇಂಜ್ ಆಗುವ ಸಮಯ ಬಂದಿದೆ. ಸ್ಟಕ್ ಆಗಿದ್ದ ಈ ಕನೆಕ್ಷನ್ ಈಗ ಮುಂದೆ ಮೂವ್ ಆಗೋದು ಕಾಣಿಸ್ತಾ ಇದೆ. ಬಹಳ ಬೇಗ ಆ್ಯಕ್ಷನ್ ಕಾಣ್ಬೋದು. ಕೆಲವರಿಗೆ ಈಗಾಗಲೇ ಈ ವ್ಯಕ್ತಿಯ ಕಡೆಯಿಂದ ಆ್ಯಕ್ಷನ್ ಸಿಕ್ಕಿರಬಹುದು, ಕಾಲ್ ಅಥವಾ ಮೆಸೇಜ್ ಬಂದಿರಬಹುದು. ನಿಮ್ಮ ಕನೆಕ್ಷನ್ನಲ್ಲಿ ಒಂದು ಮೇಜರ್ ಲೆವೆಲ್ ಚೇಂಜ್ ಬರೋದು ಎನರ್ಜಿಯಲ್ಲಿದೆ. ಸರೆಂಡರ್ ಆ್ಯಂಡ್ ಡಿವೈನ್ ಟೈಮಿಂಗ್ ಎನರ್ಜಿ. ಈ ಚೇಂಜ್ ಆಗ್ತಿರುವ ಟೈಮ್ನಲ್ಲಿ ಬಹುಶಃ ನೀವು ಎಲ್ಲವನ್ನು ಡಿವೈನ್ಗೆ ಸರೆಂಡರ್ ಮಾಡ್ತಾ ಇರ್ಬೋದು. ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ, ಇದನ್ನು ಗಾಡ್ ಕೈಗೆ ಬಿಡ್ತೀನಿ ಅಂತ ನೀವು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡಿರ್ಬೋದು. ನೀವು ಹೀಗೆ ಡಿವೈನ್ ಮೇಲೆ ನಂಬಿಕೆ ಇಟ್ಟು ಸರೆಂಡರ್ ಆಗುವಂತಹ ಕ್ಷಣದಿಂದಲೇ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ಮಿರಾಕಲ್ ಆಗೋದು ಶುರು ಆಗುತ್ತೆ. ಎಲ್ಲವೂ ಮ್ಯಾಜಿಕ್ ಥರ ನಿಮ್ಮ ಫೇವರ್ಗೆ ಟರ್ನ್ ಆಗೋದು ಕಾಣಿಸುತ್ತೆ. ಬಹುಶಃ ಡಿವೈನ್ ನಿಮಗೆ, ಈ ವ್ಯಕ್ತಿಗೂ ಕೆಲವು ಲೆಸನ್ಸ್ ಕಲಿಸ್ಬೇಕು ಅನ್ನೋ ಉದ್ದೇಶ ಇರ್ಬೋದು. ಅದಕ್ಕೆ ಈ ಜರ್ನಿ ನಡೀತಾ ಇದೆ. ಆದರೆ ಈಗ ಈ ಕನೆಕ್ಷನ್ ಸ್ಟಕ್ ಆಗಿದ್ದ ಸ್ಥಿತಿಯಿಂದ ಹೊರಗಡೆ ಬರ್ತಾ ಇದೆ.
ರಿಯೂನಿಯನ್ ಎನರ್ಜಿ. ಈಗ ರಿಯೂನಿಯನ್ ಹೇಗಾಗುತ್ತೆ ಅಂತ ನೋಡೋಣ. ಇಲ್ಲಿ ಸ್ಟ್ರಾಂಗ್ ಸೋಲ್ ಬಾಂಡ್ ಎನರ್ಜಿ ಇದೆ. ಒಂದೇ ಮೀನಿಂಗ್ ಮತ್ತೆ ರಿಪೀಟ್ ಆಗ್ತಾ ಇರೋದು. ನಿಮ್ಮಿಬ್ಬರ ಬಾಂಡ್ ತುಂಬ ಸ್ಟ್ರಾಂಗ್ ಅನ್ನೋದಕ್ಕೆ ಕನ್ಫರ್ಮೇಷನ್. ಹಾಗಾಗಿ ನನ್ನ ಲೈಫ್ನಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ನೀವು ವರಿ ಮಾಡ್ತಾ ಇದ್ದರೆ ಅದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ಫಾರ್ ಎ ರೀಸನ್. ಕ್ಯೂರಿಯಾಸಿಟಿ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ಈ ವ್ಯಕ್ತಿ ಈಗ ಯಾರಾದರೂ ಒಬ್ಬರ ಜೊತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ಬೋದು. ಅವರಿಗೆ ಈಗ ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ನೀವು ಹೇಗಿದ್ದೀರಾ, ಯಾರ ಜೊತೆ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಮೊದಲು ನಿಮ್ಮ ಬಗ್ಗೆ ಎಲ್ಲವೂ ಗೊತ್ತಾಗ್ತಾ ಇತ್ತು, ಆದರೆ ಈಗ ನಿಮ್ಮ ಬಗ್ಗೆ ಏನೂ ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದೇ ಅವರಿಗೆ ಒಳಗಿನಿಂದ ತುಂಬ ಕಾಡ್ತಾ ಇದೆ. ನಿಮ್ಮ ಫ್ಯಾಮಿಲಿಯ ವಿಷಯ ಆಗಿರ್ಬೋದು, ನಿಮ್ಮ ವಿಷಯ ಆಗಿರ್ಬೋದು, ಏನೂ ಅರ್ಥ ಆಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಥಿಂಕ್ ಮಾಡ್ತಾ ಇದ್ದಾರೆ. ಸೋಷಲ್ ಮೀಡಿಯಾದಲ್ಲಾಗಿರ್ಬೋದು ನಿಮ್ಮ ಬಗ್ಗೆ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಎನರ್ಜಿ. ಆದರೆ ಒಂದು ವಿಷಯ ಮಾತ್ರ, ಈ ಪರ್ಸನ್ಗೆ ನಿಮ್ಮ ಕಡೆ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ, ತುಂಬ ಪವರ್ಫುಲ್ ಅಟ್ರ್ಯಾಕ್ಷನ್. ಆದರೆ ಅವರ ಸಿಚುವೇಶನ್ ನೋಡಿದ್ರೆ ಅವರು ಒಳಗಿನಿಂದ ತುಂಬ ಪೇಯ್ನಲ್ಲಿದ್ದಾರೆ. ನೀವು ಹೀಲ್ ಆಗಿರುವ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇಲ್ಲ, ನೀವು ತುಂಬ ಹರ್ಟ್ ಆಗಿರುವ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ದೀರಾ. ಒಬ್ಬ ಹೀಲ್ಡ್ ಪರ್ಸನ್ ರಿಲೇಷನ್ಶಿಪ್ನಲ್ಲಿ ಏನು ಮಾಡ್ತಾರೆ ಅಂದರೆ ಪಾರ್ಟ್ನರ್ಗೆ ಸ್ಪೇಸ್ ಕೊಡ್ತಾರೆ, ಟ್ರಸ್ಟ್ ಮಾಡ್ತಾರೆ, ಫಿಯರ್ ಇಲ್ಲದೆ ಲವ್ ಕೊಡ್ತಾರೆ. ಇವರು ನನ್ನನ್ನು ಬಿಟ್ಟು ಹೋಗ್ತಾರಾ, ಇವರು ಬೇರೆ ಯಾರನ್ನಾದರೂ ಚೂಸ್ ಮಾಡ್ತಾರಾ ಅಂತ ಕಾನ್ಸ್ಟೆಂಟ್ ಫಿಯರ್ ಇರಲ್ಲ. ಹೀಲ್ಡ್ ಕನೆಕ್ಷನ್ ಅಂದರೆ ಸೇಫ್ ಸ್ಪೇಸ್, ಕಂಫರ್ಟ್, ಟ್ರಸ್ಟ್, ಅಕ್ಸೆಪ್ಟೆನ್ಸ್ ಇರುತ್ತೆ. ಒಳ್ಳೆಯ ದಿನಗಳಲ್ಲೂ ಕೆಟ್ಟ ದಿನಗಳಲ್ಲೂ ಒಬ್ಬರನ್ನೊಬ್ಬರು ಹಾಗೆ ಅಕ್ಸೆಪ್ಟ್ ಮಾಡುವ ರಿಲೇಷನ್ಶಿಪ್. ಆದರೆ ಇಲ್ಲಿ ಆ ಹೀಲಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹೀಲಿಂಗ್ ಆ್ಯಂಡ್ ಸೇಫ್ ಸ್ಪೇಸ್ ಎನರ್ಜಿ. ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಪಾರ್ಟ್ನರ್ಗೆ ಸ್ಪೇಸ್ ಕೊಡೋದಕ್ಕೆ ಹೆದರ್ತೀರಾ. ನಾನು ಸ್ಪೇಸ್ ಕೊಟ್ಟರೆ ಇವರು ಬೇರೆ ನನ್ನಿಂದ ದೂರ ಆಗ್ತಾರೆ, ಈ ಕನೆಕ್ಷನ್ನಿಂದ ದೂರ ಆಗ್ತಾರೆ ಅನ್ನೋ ಫಿಯರ್ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದು ಇನ್ನೂ ಕಂಪ್ಲೀಟ್ ಆಗಿ ಹೀಲ್ಡ್ ಆಗಿರುವ ಕನೆಕ್ಷನ್ ಅಲ್ಲ. ಒಂದು ವೇಳೆ ಈ ಫೀಲಿಂಗ್ ನಿಮಗೂ ಬರ್ತಾ ಇದೆ ಅನ್ನೋದಾದರೆ ಬಹುಶಃ ನಿಮಗೂ ಸ್ವಲ್ಪ ಹೀಲಿಂಗ್ ಬೇಕಾಗಿರ್ಬೋದು. ನಿಮ್ಮ ಹೀಲಿಂಗ್ ಮೇಲೂ ಫೋಕಸ್ ಮಾಡಬೇಕಾದ ಟೈಮ್ ಇದು. ನೀವು ನಿಮ್ಮ ಪಾರ್ಟ್ನರ್ಗೆ ಯಾವಾಗಲೂ ಸೇಫ್ ಸ್ಪೇಸ್ ಕೊಟ್ಟಿದ್ದೀರಾ, ಅವರನ್ನು ಡೌಟ್ ಮಾಡದೆ ಅವರನ್ನು ಅಕ್ಸೆಪ್ಟ್ ಮಾಡಿದ್ದೀರಾ. ಆದರೆ ಅವರು ನಿಮಗೆ ಅದೇ ಸೇಫ್ ಸ್ಪೇಸ್ ಕೊಡಲಿಲ್ಲ. ನೀವು ಕಂಫರ್ಟಬಲ್ ಆಗಿ ಫೀಲ್ ಮಾಡುವ ಹಾಗೆ ಅವರು ನಿಮ್ಮನ್ನು ಟ್ರೀಟ್ ಮಾಡಲಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಡಿಸ್ರೆಸ್ಪೆಕ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬ ಪೇಯ್ನ್ ಎನರ್ಜಿ ಅವರದ್ದು ಇರ್ಬೋದು, ನಿಮ್ಮದ್ದು ಇರ್ಬೋದು. ನೀವಿಬ್ಬರು ರಿಫ್ಲೆಕ್ಷನ್ನಲ್ಲಿ ಕೂಡ ಕಾಣಿಸ್ತಾ ಇದ್ದೀರಾ, ಮಿರರಿಂಗ್ ಮಾಡ್ತಾ ಇದ್ದೀರಾ. ನೀವು ಕೂಡ ನಿಮ್ಮ ಹೀಲಿಂಗ್ ಮೇಲೆ ಕೆಲಸ ಮಾಡಬೇಕು. ಒಬ್ಸೆಷನ್ ಎನರ್ಜಿ. ಈ ವ್ಯಕ್ತಿ ತುಂಬ ಒಬ್ಸೆಷನ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ತುಂಬ ಪಾಸೆಸಿವ್ ಆಗಿದ್ದಾರೆ. ಆದರೂ ಆ್ಯಕ್ಷನ್ ಮಾತ್ರ ತಗೊಳ್ತಾ ಇಲ್ಲ. ಯಾಕೆಂದರೆ ಅವರ ಈಗೋ ಅವರ ಮೇಲೆ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದೆ. ಎಮೋಷ್ನಲ್ ಪೇಯ್ನ್ ಎನರ್ಜಿ. ಆದರೂ ಮನಸ್ಸಿನ ಒಳಗಡೆ ಅವರಿಗೆ ಒಂದು ವಿಷಯ ಮಾತ್ರ ತುಂಬ ಕ್ಲಿಯರ್ ಆಗಿದೆ, ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಈ ಸತ್ಯ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ತುಂಬ ಪೇಯ್ನಲ್ಲಿದ್ದಾರೆ. ಆ ಪೇಯ್ನ್ ಅವರಿಗೆ ತುಂಬ ಹೆವಿ ಆಗ್ತಾ ಇದೆ. ಬಟ್ ಒಂದು ವಿಷಯ ಏನಂದರೆ ಅವರು ಈಗ ಆ ಪೇಯ್ನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಕೆಲವರು ಅವರ ಪೇಯ್ನಲ್ಲೇ ಕಂಫರ್ಟ್ ಹುಡ್ಕೊಳ್ತಾರೆ, ಅದರಿಂದ ಹೊರಗಡೆ ಬರೋದಕ್ಕೆ ಅಗತ್ಯವಾದ ಚೇಂಜನ್ನು ತರೋದಿಲ್ಲ. ಸೊ ಅದೇ ಸಿಚುವೇಶನ್ ಇಲ್ಲೂ ಕೂಡ ಇದೆ. ಬ್ರೇಕಿಂಗ್ ಅನ್ಹೆಲ್ತಿ ಅಟ್ಯಾಚ್ಮೆಂಟ್ಸ್ ಎನರ್ಜಿ. ಕೆಲವೊಮ್ಮೆ ನಾವು ಕೆಲವೊಂದು ಅನ್ಹೆಲ್ತಿ ಅಟ್ಯಾಚ್ಮೆಂಟ್ಸ್ಗೆ ಅಷ್ಟು ಅಟ್ಯಾಚ್ ಆಗಿಬಿಡ್ತೀವಿ, ಅದೇ ನಮ್ಮ ಕಂಫರ್ಟ್ ಝೋನ್ ಆಗಿಬಿಡುತ್ತೆ. ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರುವ ತನಕ ಪೇಯ್ನ್ ಕೂಡ ಕಡಿಮೆ ಆಗೋದಿಲ್ಲ. ಈ ವ್ಯಕ್ತಿ ಕೂಡ ಅದೇ ಸಿಚುವೇಶನ್ನಲ್ಲಿದ್ದಾರೆ. ಪೇಯ್ನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಇವುಗಳಿಂದ ಅವರು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎನರ್ಜಿ ಅವರದ್ದು ಕೂಡ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಕಾಮನ್ ರಿಫ್ಲೆಕ್ಷನ್ ಕೂಡ ಆಗಿರ್ಬೋದು. ಸೊ ಈ ಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದರೆ ಅವರು ದೊಡ್ಡ ಸ್ಟೆಪ್ ತಗೊಳ್ಬೇಕು, ಅನ್ಹೆಲ್ತಿ ಅಟ್ಯಾಚ್ಮೆಂಟ್ಸನ್ನು ಬಿಡಬೇಕು. ಆದರೆ ಅದಕ್ಕೆ ಬೇಕಾದ ಕರೇಜ್ ಇನ್ನೂ ಅವರೊಳಗೆ ಇಲ್ಲ. ಆ್ಯಬ್ಸೆನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಸೊ ಈ ರಿಲೇಷನ್ಶಿಪ್ನ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ನೀವು ಒಬ್ಬರೇ ಕ್ಯಾರಿ ಮಾಡಿದ್ದೀರಾ ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಪಾರ್ಟ್ನರ್ ಈಗ ಈ ಕನೆಕ್ಷನನ್ನು ರಿಪೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಕಾಡ್ತಾ ಇದೆ. ನೀವಿಲ್ಲದೆ ಎಂಟಿ ಫೀಲಿಂಗ್ ಅವರನ್ನು ಬಿಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಅವರ ನಿಜವಾದ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ನೀವು ಅಂತ. ಅದಕ್ಕೆ ಅವರು ನಿಮಗಾಗಿ ಅವರನ್ನೇ ಚೇಂಜ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೂರ್ಣವಾಗಿ ಬದಲಾಗಿ ನಿಮ್ಮ ಮುಂದೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನೀವು ಅವರ ಚೇಂಜ್ ನೋಡಿ ಅವ್ರಿಗೆ ಮತ್ತೊಂದು ಚಾನ್ಸ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಚೇಂಜ್ ಆ್ಯಂಡ್ ಸೆಕೆಂಡ್ ಚಾನ್ಸ್ ಎನರ್ಜಿ. ಅವರು ಅವರನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ.
ಕೆಲವರು ಡೇ ಡ್ರೀಮಿಂಗ್ ಕೂಡ ತುಂಬ ಮಾಡ್ತಾ ಇದ್ದಾರೆ. ಡೇ ಆಗಲಿ ನೈಟ್ ಆಗಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ನಿಮ್ಮ ಜೊತೆ ಮಾತಾಡೋದು, ನಿಮ್ಮನ್ನು ಇಮ್ಯಾಜಿನ್ ಮಾಡೋದು, ನಿಮ್ಮ DP ನೋಡೋದು ಅಥವಾ ತುಂಬ ಸ್ಟಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಳೆಯ ಚಾರ್ಟ್ಸ್ ಓದೋದು, ನಿಮ್ಮ ಜೊತೆಗಿನ ಮೆಮೊರೀಸ್ ನೆನಪಿಸ್ಕೊಳ್ಳೋದು, ಇದೆಲ್ಲವೂ ಅವರ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಅವರು ಮುಂದಿನ ದಿನಗಳ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕಳೆದುಕೊಳ್ಳುವ, ದೂರ ಮಾಡಿಕೊಳ್ಳುವ ಭಯದಲ್ಲಿದ್ದಾರೆ. ಅವರಿಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇತ್ತು, ಬಹುಶಃ ನೀವು ಕೂಡ ಯಾವತ್ತೂ ಅವರನ್ನು ಬಿಟ್ಟು ಹೋಗಲ್ಲ, ಅವರು ಯಾವುದೇ ರೀತಿ ಬಿಹೇವ್ ಮಾಡಿದ್ರು ಕೂಡ ಮತ್ತೆ ನೀವು ಚೇಸ್ ಮಾಡ್ತೀರಾ ಅಂತ. ಬಟ್ ನೀವೀಗ ಸೈಲೆಂಟ್ ಆಗಿರೋದ್ರಿಂದ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು ಇವರಿಂದ ಸಂಪೂರ್ಣವಾಗಿ ದೂರ ಆಗ್ತಿರೋ ಅನ್ನೋ ಫಿಯರ್ ಇದೆ. ಅಟ್ಯಾಚ್ಮೆಂಟ್ ಆ್ಯಂಡ್ ಅಪಾಲಜಿ ಎನರ್ಜಿ. ಆದರೂ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ. ಈ ಕನೆಕ್ಷನ್ನಿಂದ ದೂರ ಹೋಗಿಲ್ಲ ಅನ್ನೋ ಎನರ್ಜಿ ಇದೆ. ಬಹುಶಃ ಈ ಟೈಮ್ನಲ್ಲಿ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರ್ಬೋದು, ಫೈನಾನ್ಷಿಯಲ್ ಗ್ರೋತ್ ಬೇಕಾಗಿರ್ಬೋದು. ಸೊ ಅದನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಹೆಲ್ತಿ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತು ಅಂತ. ಅವರು ನಿಮ್ಮ ಹತ್ರ ಸಾರಿ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಮಾಡಿದ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಕೇಳಬೇಕು ಅಂತ ಮನಸ್ಸಾಗಿದೆ. ಇನ್ಸೆಕ್ಯೂರಿಟಿ ಆ್ಯಂಡ್ ಚೂಸಿಂಗ್ ಯು ಎನರ್ಜಿ. ನಿಮ್ಮ ಲುಕ್ಸ್ ನೋಡಿ ಅವರಿಗೆ ಇನ್ಸೆಕ್ಯೂರಿಟಿ ಬರ್ತಾ ಇದೆ. ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ತುಂಬ ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ನಾನು ಇವರನ್ನು ಕಳ್ಕೊಳ್ಬಹುದಾ, ದೂರ ಮಾಡ್ಕೊಳ್ಬಹುದಾ ಅನ್ನೋ ಫಿಯರ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಕೊನೆಗೆ ಅವರು ನಿಮ್ಮನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಸೊ ಯೂನಿವರ್ಸ್ ಟೆಸ್ಟ್ ಎನರ್ಜಿ. ಬಹುಶಃ ಈಗ ಯೂನಿವರ್ಸ್ ಈ ರಿಲೇಷನ್ಶಿಪ್ಪನ್ನು ಟೆಸ್ಟ್ ಮಾಡ್ತಾ ಇದೆ, ಅದರಿಂದ ಈ ಸಿಚುವೇಶನ್ ಬಂದಿದೆ. ಸೋಷಿಯಲ್ ಮೀಡಿಯಾನಲ್ಲಿ ಕಾಣೋದು ಎಲ್ಲವೂ ಟ್ರುತ್ ಆಗಿರಬೇಕು ಅಂತ ಇಲ್ಲ. ಒಂದು ವೇಳೆ ಈ ವ್ಯಕ್ತಿ ಹೊರಗಡೆ ತುಂಬ ಹ್ಯಾಪಿ ಆಗಿರುವ ಹಾಗೆ ಶೋ ಮಾಡ್ತಾ ಇದ್ರು ಕೂಡ ಅದೇ ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಅವರು ಇನ್ನೂ ನಿಮ್ಮನ್ನು ಹೆಚ್ಚು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಈ ಪರ್ಸನ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.